ನಕ್ಸಲೀಯರು ಸರೆಂಡರ್ ಆಗ್ತಿದ್ದಾರೆ. ಇದು ಸಂತೋಷದ ವಿಷಯ. ಅವರು ಸರೆಂಡರ್ ಆಗಿ ಮುಂದೆ ಒಂದು ಒಳ್ಳೆಯ ಜೀವನವನ್ನು ಮಾಡಬೇಕಂತ ನಾನು ಬಯಸ್ತೇನೆ. ಎಷ್ಟವರೆಗೆ ಏನೋ ಆಗಿದೆ ಹೋಗಿದೆ ಎಲ್ಲ ತುಂಬ ಕಷ್ಟದಲ್ಲೆಲ್ಲ ಎಲ್ಲೆಲ್ಲ ಏನೇನು ಮಾಡ್ತಿದ್ರು ಗೊತ್ತಿಲ್ಲ. ಇನ್ನು ಸರೆಂಡರ್ ಆಗಿ ಅವರ ಮನೆಯ ಜೊತೆ ಸಂತೋಷವಾಗಿ ಮಾಡುವುದಕ್ಕೆ ಕೆಲಸ ಇದೆ, ಬೇಕಾದಷ್ಟು ಒಳ್ಳೆಯ ಜೀವನವನ್ನು ಮಾಡಿಕೊಂಡು ಹೋಗ್ಬೇಕಂತ ನಾನು ಕೇಳ್ತೀನಿ. ನಮ್ಮ ಅಣ್ಣನಿಗೆ ಆದ ಪರಿಸ್ಥಿತಿ ಮುಂದೆ ಯಾರಿಗೂ ಕೂಡ ಆಗಬಾರ್ದು. ಯಾವರ ಮನೆಯವರು ಕೂಡ ನೋವು ಅನುಭವಿಸಿ ಕಷ್ಟಕ್ಕೆ ಸಿಗಬಾರ್ದು. ಆದ್ದರಿಂದ ಸರೆಂಡರ್ ಆಗ್ತಿರೋ ನಕ್ಸಲರನ್ನು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕಂತ ಈ ಮೂಲಕ ನಾನು ಹೇಳ್ತೇನೆ. ನನ್ನ ಈಗ ಎನ್ಕೌಂಟರ್ ಆಗಿದೆ. ಮೊದಲೇ ಈ ಯೋಜನೆಯನ್ನು ಘೋಷಣೆ ಇದು ಮಾಡಿದರೆ ನನ್ನ ಅಣ್ಣ ಕೂಡ ಸರೆಂಡರ್ ಆಗಿ ಒಂದು ಒಳ್ಳೆಯ ಜೀವನ ನಮ್ಮ ಜೊತೆಗೆ ಮಾಡ್ತಿದ್ದ ಅನ್ನೋದು ನಮ್ಮ ಅನಿಸಿಕೆ. ಏನೋ ಮಾಡಿದ ತಪ್ಪಿಗೆ ಸ್ವಲ್ಪ ಸಮಯ ನಮ್ಮಿಂದ ದೂರ ಇದ್ದು ಜೈಲು ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ಇನ್ನು ಮುಂದೆ ಆದರೂ ಒಂದು ಒಳ್ಳೆಯ ಜೀವನ ಮಾಡಲಿಕ್ಕೆ ಅವಕಾಶ ಇತ್ತು ಅವನಿಗೆ. ಈಗ ಅವರಿಗೆಲ್ಲ ಸರೆಂಡರ್ ಆದವರಿಗೆಲ್ಲ ಸರ್ಕಾರದ ಕಡೆಯಿಂದ ಎಲ್ಲ ಇದು ಕೊಡ್ತಿದ್ದಾರೆ, ಎಲ್ಲ ವಸತಿ ಅದು ಇದೆಲ್ಲ. ಹಾಗೆ ನಮಗೂ ಕೂಡ ಒಂದು ಸರ್ಕಾರ ಏನಾದರೂ ಮನೆಯ ವ್ಯವಸ್ಥೆ ಮಾಡಿ ನಾವು ಕೂಡ ಒಂದು ಒಳ್ಳೆಯ ಜೀವನ ಮಾಡಲಿಕ್ಕೆ ಅವಕಾಶವನ್ನು ಮುಂದಕ್ಕೆ ಮಾಡಿ ಕೊಡಬೇಕಂತ ನಾವು ಈ ಮೂಲಕ ಕೇಳ್ತೇವೆ. ನಕ್ಸಲೀಯರು ಸರೆಂಡರ್ ಆಗ್ತಿದ್ದಾರೆ. ಇದು ಸಂತೋಷದ ವಿಷಯ. ಅವರು ಸರೆಂಡರ್ ಆಗಿ ಮುಂದೆ ಒಂದು ಒಳ್ಳೆಯ ಜೀವನವನ್ನು ಮಾಡಬೇಕಂತ ನಾನು ಬಯಸ್ತೇನೆ. ಎಷ್ಟವರೆಗೆ ಏನೋ ಆಗಿದೆ ಹೋಗಿದೆ ಎಲ್ಲ ತುಂಬ ಕಷ್ಟದಲ್ಲೆಲ್ಲ ಎಲ್ಲೆಲ್ಲ ಏನೇನು ಮಾಡ್ತಿದ್ರು ಗೊತ್ತಿಲ್ಲ. ಇನ್ನು ಸರೆಂಡರ್ ಆಗಿ ಅವರ ಮನೆಯ ಜೊತೆ ಸಂತೋಷವಾಗಿ ಮಾಡುವುದಕ್ಕೆ ಕೆಲಸ ಇದೆ, ಬೇಕಾದಷ್ಟು ಒಳ್ಳೆಯ ಜೀವನವನ್ನು ಮಾಡಿಕೊಂಡು ಹೋಗ್ಬೇಕಂತ ನಾನು ಕೇಳ್ತೀನಿ. ನಮ್ಮ ಅಣ್ಣನಿಗೆ ಆದ ಪರಿಸ್ಥಿತಿ ಮುಂದೆ ಯಾರಿಗೂ ಕೂಡ ಆಗಬಾರ್ದು. ಯಾವರ ಮನೆಯವರು ಕೂಡ ನೋವು ಅನುಭವಿಸಿ ಕಷ್ಟಕ್ಕೆ ಸಿಗಬಾರ್ದು. ಆದ್ದರಿಂದ ಸರೆಂಡರ್ ಆಗ್ತಿರೋ ನಕ್ಸಲರನ್ನು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕಂತ ಈ ಮೂಲಕ ನಾನು ಹೇಳ್ತೇನೆ. ನನ್ನ ಈಗ ಎನ್ಕೌಂಟರ್ ಆಗಿದೆ. ಮೊದಲೇ ಈ ಯೋಜನೆಯನ್ನು ಘೋಷಣೆ ಇದು ಮಾಡಿದರೆ ನನ್ನ ಅಣ್ಣ ಕೂಡ ಸರೆಂಡರ್ ಆಗಿ ಒಂದು ಒಳ್ಳೆಯ ಜೀವನ ನಮ್ಮ ಜೊತೆಗೆ ಮಾಡ್ತಿದ್ದ ಅನ್ನೋದು ನಮ್ಮ ಅನಿಸಿಕೆ. ಏನೋ ಮಾಡಿದ ತಪ್ಪಿಗೆ ಸ್ವಲ್ಪ ಸಮಯ ನಮ್ಮಿಂದ ದೂರ ಇದ್ದು ಜೈಲು ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ಇನ್ನು ಮುಂದೆ ಆದರೂ ಒಂದು ಒಳ್ಳೆಯ ಜೀವನ ಮಾಡಲಿಕ್ಕೆ ಅವಕಾಶ ಇತ್ತು ಅವನಿಗೆ. ಈಗ ಅವರಿಗೆಲ್ಲ ಸರೆಂಡರ್ ಆದವರಿಗೆಲ್ಲ ಸರ್ಕಾರದ ಕಡೆಯಿಂದ ಎಲ್ಲ ಇದು ಕೊಡ್ತಿದ್ದಾರೆ, ಎಲ್ಲ ವಸತಿ ಅದು ಇದೆಲ್ಲ. ಹಾಗೆ ನಮಗೂ ಕೂಡ ಒಂದು ಸರ್ಕಾರ ಏನಾದರೂ ಮನೆಯ ವ್ಯವಸ್ಥೆ ಮಾಡಿ ನಾವು ಕೂಡ ಒಂದು ಒಳ್ಳೆಯ ಜೀವನ ಮಾಡಲಿಕ್ಕೆ ಅವಕಾಶವನ್ನು ಮುಂದಕ್ಕೆ ಮಾಡಿ ಕೊಡಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತೇವೆ.